ವೀಕ್ಷಕರೇ, ಮೇಷರಾಶಿಯವರ ಬಗ್ಗೆ, ಮೇಷರಾಶಿ ಸ್ತ್ರೀಯರ ಬಗ್ಗೆ ಇವತ್ತಿನ ವಿಡಿಯೋದ ಟಾಪಿಕ್ ತುಂಬಾ ಬಹಳ ಕ್ಯೂರಿಯಾಸಿಟಿಯಿಂದ ಕೂಡಿದೆ. ಏನ್ ಗೊತ್ತಾ, ಮೇಷರಾಶಿಯ ಸ್ತ್ರೀಯರು ಎಂತಹ ಪುರುಷರನ್ನ ಇಷ್ಟಪಡ್ತಾರೆ, ಎಂತಹ ವ್ಯಕ್ತಿಯನ್ನ ಮದುವೆ ಆಗ್ತಾರೆ, ಇವರ ವೈವಾಹಿಕ ಜೀವನ ಯಾವ ಪ್ರಕಾರದಲ್ಲಿರುತ್ತೆ, ಬಹಳಷ್ಟು ಮುಖ್ಯವಾದಂತಹ ಒಂದು ವಿಡಿಯೋ ಇದಾಗಿರ್ತಕ್ಕಂಥದ್ದು. ಮೇಷರಾಶಿ ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ದು, ಅವರ ಮದುವೆಗೆ ಸಂಬಂಧಪಟ್ಟಂತ ವಿಚಾರ. ಇದ್ರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ಗಳು ಈ ವಿಡಿಯೋದಲ್ಲಿ ಅಡಗಿರುತ್ತೆ. ನಾನು ತಡ ಮಾಡೋದಿಲ್ಲ, ಜೊತೆಗೆ ಸುದ್ದಿ ಬಳಸಿ ಹೇಳಕ್ ಹೋಗಲ್ಲ, ನೇರವಾಗಿ ನಿಮ್ಮ ವಿಚಾರಗಳನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು. ಇನ್ನೇನು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ನೀವು ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಮೇಷರಾಶಿ ಸ್ತ್ರೀಯರಂದ ಕೂಡಲೇ ಯಾವತ್ತಿಗೂ ಕೂಡ ಪ್ರಭಾವಿ ವ್ಯಕ್ತಿತ್ವ. ಯಾಕಂತಂದ್ರೆ ಯಾವತ್ತಿಗೂ ಸಾಹಸವಾಗಿರ್ತಕ್ಕಂತಹ ವ್ಯಕ್ತಿತ್ವ, ದೃಢವಾಗಿರ್ತಕ್ಕಂಥ ವ್ಯಕ್ತಿತ್ವ, ಬಹಳಷ್ಟು ಇಚ್ಛಾಶಕ್ತಿಯನ್ನ ಹೊಂದಿರತಕ್ಕಂತಹ ಒಂದು ವ್ಯಕ್ತಿತ್ವ. ಜೊತೆಗೆ ತಮಗೇನಾದ್ರೂ ಕೆಲವೊಂದು ಸಮಸ್ಯೆ ಆದ್ರೆ ತಾವೇ ಸರಿ ಮಾಡ್ಕೊಂಡ್ಬಿಡುವಂಥದ್ದು. ಯಾವತ್ತಿಗೂ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಒಂದು ಛಲ, ಎದೆಗಾರಿಕೆ ಮೇಷರಾಶಿ ಸ್ತ್ರೀಯರಲ್ಲಿ ಇರ್ತಕ್ಕಂಥದ್ದು. ಯಾವತ್ತಿಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ತುಂಬಾ ಕಡಿಮೆ. ಜೊತೆಗೆ ಕೋಪ ಬರೋದಿಲ್ಲ, ಕೋಪ ಬಂದ್ರೆ ತುಂಬಾ ಕಠೋರವಾಗಿರ್ತಕ್ಕಂಥದ್ದು, ಕಠೋರವಾದ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು. ಜೊತೆಗೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಯಶಸ್ವಿಯಾಗಿರ್ತಾರೆ. ಈ ಜೀವನದ ಜಂಜಾಟದಲ್ಲಿ ಅನೇಕ ಎಡರು ತೊಡರುಗಳು ಬಂದರೂ ಕೂಡ ಅದನ್ನೆಲ್ಲವನ್ನು ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು. ಇನ್ನು ಈ ಮನೆಯಿಂದ ಹೊರ ಹೋದಾಗ ಅನ್ಯರ ಮೇಲೆ ಒಂದು ಪ್ರಭಾವವನ್ನ ಬೀರ್ತಕ್ಕಂತಹ, ತಮ್ಮ ಪ್ರಭಾವದಿಂದ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳುವಂತಹ ಒಂದು ಶಕ್ತಿ, ಮಹತ್ವಾಕಾಂಕ್ಷೆ, ಬುದ್ಧಿ, ಸಮಯ ಪ್ರಜ್ಞೆ, ಇದೆಲ್ಲವೂ ಕೂಡ ರೂಢಿಸಿಕೊಂಡಿರತಕ್ಕಂತಹ ವ್ಯಕ್ತಿತ್ವ. ನೋಡಿ, ಮೇಷರಾಶಿ ಸ್ತ್ರೀಯರು ಯಾವತ್ತಿಗೂ ಉತ್ಸಾಹದಿಂದ ಇರ್ತಾರೆ, ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಮೆಂಟಲಿ ಫಿಸಿಕಲಿ ತುಂಬಾ ಫಿಟ್ ಆಗಿರ್ತಕ್ಕಂತಹ ವ್ಯಕ್ತಿತ್ವ. ಇವರಿಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು. ಈಗ ಮೇನ್ ಈ ವಿಡಿಯೋದ ಟಾಪಿಕ್ ಏನಿದೆ ಅಂತಂದ್ರೆ, ಎಂಥವ್ರನ್ನ ಇಷ್ಟಪಡ್ತಾರೆ, ಜೊತೆಗೆ ಎಂಥವ್ರನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ರ ವಿಚಾರವಾಗಿ ಇವತ್ತಿನ ವಿಡಿಯೋದ ಟಾಪಿಕ್ ಇರೋದ್ರಿಂದ, ನೋಡಿ, ವಿವಾಹದ ವಿಚಾರದಲ್ಲಿ ಸಾಮಾನ್ಯವಾಗಿ ಅನೇಕ ಅಡೆತಡೆಗಳು ಇರ್ತವೆ ಪ್ರಾರಂಭದಲ್ಲಿ. ಯಾಕಂತಂದ್ರೆ ಅಪಾರವಾಗಿರ್ತಕ್ಕಂಥ ಕೆಲವೊಂದು ಭಯ ಇರುತ್ತೆ, ಸಮಸ್ಯೆಗಳಿರ್ತವೆ, ಏನೋ ಒಂದು ಎಡರು ತೊಡರುಗಳು, ಏನೋ ಒಂದು ಕಷ್ಟ ಕಾರ್ಪಣ್ಯಗಳು, ಮದುವೆಗೆ ಕೆಲವೊಂದು ವಿಘ್ನಗಳು, ಈ ರೀತಿ, ಅಥವಾ ಮದುವೆ ಆಗೋದಕ್ಕೆ ವಿಳಂಬ ಆಗುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಸಹಜವಾಗಿ ಕೆಲವೊಬ್ಬರಿಗೆ ಸ್ವಲ್ಪ ಆಗ್ಬೋದು, ಕೆಲವೊಬ್ಬರಿಗೆ ಬಹಳವಾಗಿ ಕಾಡುವಂತಹ ಸಾಧ್ಯತೆಗಳು ಇರ್ತದೆ. ಇನ್ನು ಪ್ರೇಮ ಪ್ರಸಂಗಗಳಲ್ಲಿ, ವಿಶೇಷವಾಗಿ ಈ ಮೇಷರಾಶಿ ಸ್ತ್ರೀಯರು ಪ್ರೇಮ ಪ್ರಸಂಗಗಳಲ್ಲಿ ಇರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಹೆಸರುಗಳನ್ನ ಅವರು ಇಲ್ಲದೆ ಇದ್ರೂ ಕೂಡ ತಳಕ್ ಹಾಕೊಳ್ಳುವಂತಹ ಅನೇಕ ಸಂದರ್ಭಗಳು ಇರ್ತವೆ. ಮತ್ತೆ ಮೇಷರಾಶಿ ಸ್ತ್ರೀಯರು ಯಾರಿಗೂ ನಂಬೋದಿಲ್ಲ, ನಂಬಿದ್ರೆ ಕೈ ಬಿಡೋಲ್ಲ. ಯಾಕಂತಂದ್ರೆ ಇವ್ರಿಗೆ ಮಾತು ಕೊಟ್ರು ಅಂತಂದ್ರೆ ಆ ಮಾತಿಗೆ ತುಂಬಾ ಸ್ಟೇಬಲ್ ಆಗಿರತಕ್ಕಂತಹ ಒಂದು ವ್ಯಕ್ತಿತ್ವ. ಆದ್ರೆ ಅನೇಕ ಕಾರಣಗಳು ಇರ್ತವೆ, ಮಾತು ತಪ್ಪೋದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಅವರ ಆರ್ಥಿಕ ಸ್ಥಿತಿಗತಿ ಆಗಿರ್ಬೋದು, ಅವರ ಮನೆತನ ಸ್ಥಿತಿಗತಿ ಆಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭ ಸನ್ನಿವೇಶಗಳು ಆಗಿರ್ಬೋದು. ಈ ಕಾರಣದಿಂದಾಗಿ ಕೊನೆಯ ಗಳಿಗೆಯಲ್ಲಿ ನಿರ್ಧಾರಗಳನ್ನ ಬದಲಾಯಿಸಿಕೊಳ್ಳುವಂತಹ ಸನ್ನಿವೇಶಗಳು ಕೂಡ ಇರ್ತವೆ. ಇನ್ನು ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಏನ್ ಬೇಕೋ, ತಮ್ಮ ಮಾನವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದ್ರ ಬಗ್ಗೆ ಹೆಚ್ಚಾಗಿ ಫೋಕಸ್ ಮಾಡ್ತಕ್ಕಂಥದ್ದು. ಯಾವತ್ತಿಗೂ ಕೂಡ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ನಿರ್ಧಾರಗಳು ತೆಗೆದುಕೊಂಡ್ರು ಅಂದ್ರೆ ಆ ನಿರ್ಧಾರಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಅಂದ್ರೆ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕು. ಮುಂದಿನ 5 ನಿಮಿಷದಲ್ಲಿ ಎಲ್ಲ ಮಾಹಿತಿಗಳು ನಿಮ್ಗೆ ಸಿಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ, ಮುಖ್ಯವಾದ ವಿಡಿಯೋ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡ್ತೀನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ?
ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಬೇರೆಯವರಿಗಂತೂ ಆಕರ್ಷಿತ, ಯಾಕಂತಂದ್ರೆ ಸುರದ್ರೂಪಿಗಳಾಗಿರ್ತಾರೆ, ನೋಡೋದಕ್ಕೆ ತುಂಬಾ ಆಕರ್ಷಕತರಾಗಿರೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಈ ಮೇಷರಾಶಿ ಸ್ತ್ರೀಯರಿಗೆ ಬಹಳ ಜನ ಇಷ್ಟಪಡ್ತಾರೆ. ಆದ್ರೆ ಇವರು ಎಲ್ಲರನ್ನೂ ಇಷ್ಟಪಡಲ್ಲ. ಅವರಿಗೆ ಸರಿ ಇದ್ದಾರೆ, ಈ ವ್ಯಕ್ತಿ ಚೆನ್ನಾಗಿದ್ದಾರೆ, ಈ ವ್ಯಕ್ತಿ ನಂಬಬಹುದು, ಈ ವ್ಯಕ್ತಿ ಎಲ್ಲ ರೀತಿಯಿಂದನೂ ಕರುಣಾಳು ಇದ್ದಾನೆ, ಯಾವತ್ತಿಗೂ ದಯಾಮಯ ಇರಬೇಕು, ದಾನದ ಒಂದು ಕರುಣೆ ಇರಬೇಕು, ಅವರಲ್ಲಿ ಎಲ್ಲರ ಮೇಲೆ ಪ್ರೀತಿ ಇರಬೇಕು, ಸಮಾಜದ ಮೇಲೆ ಕಳಕಳಿ ಇರಬೇಕು, ಈ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ ಬಹಳಷ್ಟು ಜನರಿಗೆ. ಇದನ್ನು ಹೊರತುಪಡಿಸಿ ಒಳ್ಳೆ ಉದ್ಯೋಗ ಇರಬೇಕು, ದುಡ್ಡು ಇರಬೇಕು, ಇದು ಎಲ್ಲರಲ್ಲೂ ಇರುತ್ತೆ. ಇದು ಮೇಷರಾಶಿಯವ್ರಿಗೆ ಒಬ್ಬರಿಗೆ ಅಲ್ಲ, ಅದು ಎಲ್ಲರಿಗೂ ಇರುವಂತದ್ದೇ. ಅದರಲ್ಲಿ ವಿಶೇಷವಾಗಿ ಇವರಿಗೆ ಇಂತಹ ಗುಣಗಳನ್ನ, ಅಂದ್ರೆ ಈ ಕರುಣೆ, ಕನಿಕರ ಅಥವಾ ನಾಯಕತ್ವದ ಗುಣಗಳು, ಲೀಡರ್ಶಿಪ್ ಕ್ವಾಲಿಟಿ ಇಂತಹ ಇರತಕ್ಕಂತಹ ವ್ಯಕ್ತಿಯನ್ನ ಬೇಗನೆ ಇಷ್ಟಪಡ್ತಕ್ಕಂತಹ ಒಂದು ಸ್ತ್ರೀಯರು ಮೇಷರಾಶಿಯವರು. ಇನ್ನು ಇವರಿಗೆ ತಮ್ಮನ್ನ ಅವರನ್ನ ಒಪ್ಪಿಸ್ಕೊಂಡ್ಬಿಟ್ರು ಅಂತಂದ್ರೆ, ಒಮ್ಮೆ ಮಾತು ಕೊಟ್ರು ಅಂತಂದ್ರೆ ಅದು ಕೊನೆಗಳಿಗೆವರೆಗೂ ಇರ್ತಾರೆ. ಇನ್ನು ಈ ವಿಷಯದಲ್ಲಿ ಕೆಲವೊಂದು ವೈಯಕ್ತಿಕವಾಗಿರತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ಪ್ರೀತಿ ಮಾಡುವಂತ ವಿಚಾರದಲ್ಲಿರ್ಬೋದು, ಮದುವೆ ವಿಚಾರದಲ್ಲಿರ್ಬೋದು, ಓನ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ದುರ್ಬಲವಾಗಿರತಕ್ಕಂತಹ ಪ್ರವೃತ್ತಿಯ ಪುರುಷರಿಗೆ ಇಷ್ಟಪಡೋದಿಲ್ಲ. ದುರ್ಬಲರಾಗಿದ್ದಾರೆ, ವೀಕ್ ಆಗಿದ್ದಾರೆ, ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ವೀಕ್ ಆಗಿದ್ದಾರೆ, ಅವರು ಕೊಟ್ಟಂತ ಸುಳ್ಳು ಹೇಳ್ತಾ ಇದ್ದಾರೆ, ಕೊಟ್ಟ ಮಾತನ್ನು ತಪ್ತಾ ಇದ್ದಾರೆ, ಇಂಥ ಒಂದು ವಿಚಾರ ಇರ್ತಕ್ಕಂಥವ್ರನ್ನ ಇಷ್ಟಪಡೋದಿಲ್ಲ. ಯಾವತ್ತಿಗೂ ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ. ಹಾಗಾಗಿ ಅವ್ರ ತರಾನೇ ಇರ್ಬೇಕು ಅವರು ಅನ್ನುವಂತಹ ಒಂದು ಮನಸ್ಥಿತಿ ಇರ್ತಾರೆ. ಅಂತವರೊಂದಿಗೆ ಅವರು ಯಾವತ್ತಿಗೂ ಸ್ನೇಹ ಬೆಳೆಸೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕೆಲವೊಂದು ಆಚಾರ ವಿಚಾರದಿಂದಲೇ ಸಂಸ್ಕೃತಿ ಸಂಪ್ರದಾಯವನ್ನ ಅರ್ಥ ಮಾಡ್ಕೊಂಡಿರುವವರಾಗಿರ್ತಾರೆ. ಮೇಷರಾಶಿ ಸ್ತ್ರೀಯರು ಯಾವತ್ತಿಗೂ ಸರ್ವಗುಣ ಸಂಪನ್ನರಾಗಿರ್ತಾರೆ, ಮತ್ತೆ ಸಂಸ್ಕೃತಿ ಸಂಪ್ರದಾಯವನ್ನ ಇಷ್ಟಪಡ್ತಾರೆ. ಅವರು ಆಚರಣೆ ಮಾಡ್ತಾರೆ. ಮದುವೆ ಆಗುವಂತ ಗಂಡ ಇರ್ಬೋದು, ಪ್ರೀತಿಸುವಂತ ವ್ಯಕ್ತಿ ಇರ್ಬೋದು, ಇವರು ಹಾಗೆ ಇರಬೇಕು ಅನ್ನುವಂತ ಒಂದು ಮನಸ್ಥಿತಿ ಇವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಮೇಷರಾಶಿಯವರ ಸ್ತ್ರೀಯರು ಮಾತಿಗೆ ತಕ್ಷಣ ಉತ್ತರ ಕೊಡುವಂತಹ ಇಚ್ಛೆ ಇರುತ್ತೆ. ಯಾವುದು ಕೂಡ ಪೆಂಡಿಂಗ್ ಅಲ್ಲಿ ಇಡೋದಿಲ್ಲ. ಏನೇ ಹೇಳ್ಬೇಕೆಂದ್ರು ಅದನ್ನ ನೇರವಾಗಿ ಹೇಳ್ಬಿಡ್ತಾರೆ. ಹಿಂದೆ ಮುಂದೆ ಮಾತನಾಡ್ತಕ್ಕಂತಹ ಪ್ರವೃತ್ತಿ ಇವರಾಗಿರೋದಿಲ್ಲ. ಇನ್ನು ರೂಪದ ಬಗ್ಗೆ ಬಹಳಷ್ಟು ಗರ್ವ ಇರುತ್ತೆ. ಯಾಕಂತಂದ್ರೆ ಸುಂದರವಾಗಿರ್ಬೇಕು, ಚೆನ್ನಾಗಿ ಕಾಣಬೇಕು, ಈ ರೀತಿ ಎಲ್ಲಾ ಸ್ತ್ರೀಯರಲ್ಲಿ ಇರುತ್ತೆ. ಆದ್ರೆ ಮೇಷರಾಶಿ ಸ್ತ್ರೀಯರು ಅವರ ಒಂದು ಸೌಂದರ್ಯದ ಬಗ್ಗೆ ಅವರಿಗೆ ಒಂದು ಅಹಂಕಾರ ಅಥವಾ ಗರ್ವ ಇರುತ್ತೆ. ಅದು ಅವರಿಗೆ ಒಂದು ಹೆಮ್ಮೆ ತರತಕ್ಕಂತ ವಿಚಾರ ಆಗಿರುತ್ತೆ. ಇನ್ನು ಶ್ರೀಮಂತಿಕೆಯ ಕುರಿತು ಅವರಿಗೆ ಮನಸ್ಸಿನಲ್ಲಿ ಇದ್ರೂ ಕೂಡ ಹೆಚ್ಚಿನ ಏನೋ ಮದುವೆಗಿಂತ ಪೂರ್ವದಲ್ಲಿ ಶ್ರೀಮಂತಿಕೆಗೆ ಹೆಚ್ಚು ಒತ್ತು ಕೊಡುವಂತ ಅದನ್ನೇ ಮುಖ್ಯವಾದಂತ ಪಾಯಿಂಟ್ ಆಗಿರಲ್ಲ. ಯಾಕಂತಂದ್ರೆ ಹುಡುಗ ಒಳ್ಳೆಯವನಾಗಿರ್ಬೇಕು, ಚೆನ್ನಾಗಿರ್ಬೇಕು, ಆಕರ್ಷಿತನಾಗಿರ್ಬೇಕು, ಕರುಣೆ, ದಯೆ, ಕನಿಕರ ಈ ರೀತಿ ಇತ್ತು ಅಂತಂದ್ರೆ
ಅವರು ಅಗ್ರಿ ಆಗುವಂತಹ ಅಥವಾ ಒಪ್ಪಿಕೊಳ್ಳುವಂತಹ ಸನ್ನಿವೇಶಗಳು ಮೇಷರಾಶಿ ಸ್ತ್ರೀಯರಲ್ಲಿರುತ್ತೆ. ಇನ್ನು ತಮ್ಮ ಕುಟುಂಬದ ಕುರಿತು ತುಂಬಾ ಉತ್ಸಾಹದಿಂದ ಹೇಳಿಕೊಳ್ಳುವಂತಹ ಒಂದು ಗುಣ ಇರುತ್ತೆ. ಯಾಕಂತಂದ್ರೆ ಒಂದು ಮದುವೆ ಆಯ್ತು ಅಂತಂದ್ರೆ ಮದುವೆ ಆದ್ಮೇಲೆ ಗಂಡ, ಮಕ್ಕಳು, ಮನೆ, ತಂದೆ, ತಾಯಿ, ಅತ್ತೆ, ಮಾವ ಈ ರೀತಿಯಾಗಿರತಕ್ಕಂತಹ ಒಂದು ಜವಾಬ್ದಾರಿ ಮೇಷರಾಶಿಯಲ್ಲಿ ಇರುತ್ತೆ. ಮೇಷರಾಶಿಯವರು ಅಂದ್ರೆ ಯಾವತ್ತಿಗೂ ಲೀಡರ್ಗಳು. ಹಾಗಾಗಿ ಒಂದು ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸುವಂತಹ ಸನ್ನಿವೇಶಗಳಿರುತ್ತೆ. ಅದು ಗಂಡನ ಮನೆಯಲ್ಲಿದ್ರು ಅಷ್ಟೇ, ತವ್ರ ಮನೆಯಲ್ಲಿದ್ರು ಅಷ್ಟೇ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಇನ್ನು ಪತಿ ಸದಾ ತನ್ನನ್ನೇ ಹಿಂಬಾಲಿಸಬೇಕು ಅಥವಾ ಬಯಸ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಸಹಜವಾಗಿರುತ್ತೆ. ಆತ ಸದಾ ತಮ್ಮನ್ನೇ ಪ್ರಶಂಸಿಸುತ್ತಿರಬೇಕು ಅಥವಾ ಮುಂದೆ ಬೇರೆ ಸ್ತ್ರೀಯರನ್ನ ಹೊಗಳಬಾರದು, ಈ ರೀತಿ ಸಹಜವಾಗಿ ಮೇಷರಾಶಿಯವ್ರಿಗ ಒಂದು ಸ್ತ್ರೀಯರಲ್ಲಿ ಇರುತ್ತೆ. ಕೆಲವೊಮ್ಮೆ ಇವರು ಪ್ರೇಮ ಹೆಚ್ಚು ಎನಿಸುವಂತ ಮಟ್ಟಕ್ಕೂ ತಲುಪುತ್ತಾರೆ. ಅಂದ್ರೆ ಗಂಡನನ್ನ ಬಹಳ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಸದಾ ಆ ಒಂದು ಸಂಬಂಧವನ್ನ ಲಾಂಗ್ ಟರ್ಮ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಸಡನ್ ಆಗಿ ಆತುರದ ನಿರ್ಣಯ ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವ ಇವ್ರದ್ದು ಆಗಿರೋದಿಲ್ಲ. ಇನ್ನು ಸರಳ ಸ್ವಭಾವ ಇರುತ್ತೆ. ಜೀವನ ಸಂಗಾತಿ ಸ್ವಲ್ಪ ಅವರನ್ನ ಬಿಟ್ಟಿರೋದಕ್ಕೆ ಇಷ್ಟಪಡೋದಿಲ್ಲ. ಮದ್ವೆ ಆಯ್ತು ಅಂತಂದ್ರೆ ಅವರನ್ನ ಯಾವತ್ತಿಗೂ ಬಿಟ್ಟಿರೋದಕ್ಕೆ ಇಷ್ಟಪಡಲ್ಲ. ಸದಾ ಅವ್ರ ಜೊತೆಯಲ್ಲಿ ಇರ್ಬೇಕು, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಏನೇ ಕಷ್ಟಗಳು ಬಂದ್ರು ಕೂಡ ಅದನ್ನ ಜೊತೆಯಲ್ಲಿನೇ ಎದುರಿಸ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ಇದು ಹೊಗಳ್ತಾ ಇಲ್ಲ, ಆಸ್ ಫಾರ್ ಆ ತರ ಇರುತ್ತೆ. ಬಹಳಷ್ಟು ಜನರಿಗೆ ಆ ತರ ಒಂದು ಮನಸ್ಥಿತಿಗಳು ಮತ್ತು ಆ ತರ ಜೀವನಗಳು ಬಹಳಷ್ಟು ಜನರಿಗೆ ಇರುತ್ತೆ. ಇನ್ನು ಸಿಂಹ ರಾಶಿ ಅಥವಾ ಧನು ರಾಶಿಯ ಪುರುಷರು ಇದ್ರೆ ಈ ಮೇಷರಾಶಿಯ ಸ್ತ್ರೀಯರಿಗೆ ಒಳ್ಳೆ ಉತ್ತಮ ಸಂಗಾತಿ ಆಗ್ಬೋದು. ಒಂದು ಒಳ್ಳೆ ಹೊಂದಾಣಿಕೆ ಅನ್ನುವಂಥದ್ದು ಎಲ್ಲದಕ್ಕಿಂತಲೂ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ತುಲಾ ರಾಶಿಯ ಪುರುಷರು ಕೂಡ ಹೊಂದಾಣಿಕೆ ಆಗುವಂಥದ್ದು, ಶಾಂತಿಯಿಂದ ಜೀವನ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಕೋಪ, ಸಿಟ್ಟು ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಮೇಷರಾಶಿಯವರಿಗೆ ಸಹಜವಾಗಿ ಕೋಪ ಇರುತ್ತೆ, ಆದ್ರೆ ನೇರವಾದಿ ಇರ್ತಾರೆ, ನಿಷ್ಠುರವಾದಿಗಳಾಗಿರ್ತಾರೆ. ಅದು ಪುರುಷರು ಹಾಗೆ, ಸ್ತ್ರೀಯರು ಹಾಗೇನೆ. ಇನ್ನು ವಾಸ್ತವಿಕವಾಗಿ ಈ ಒಂದು ಮೇಷರಾಶಿ ಸ್ತ್ರೀಯರಿಗೆ ಮೇಷರಾಶಿ ಪುರುಷರಾದ್ರೆ ಒಳ್ಳೆ ಹೊಂದಾಣಿಕೆ ಇರುತ್ತೆ. ಅಂದ್ರೆ ಇಬ್ರು ಮನಸ್ಥಿತಿನೂ ಅದೇ ತರ ಇರುತ್ತೆ. ಮೇಷರಾಶಿ ಪುರುಷರು ಕೂಡ ಒಂದು ಒಳ್ಳೆ ಜೀವನ ನಡೆಸುವಂತಹ ಸಾಧ್ಯತೆ ಇದೆ. ಅವರು ಕೂಡ ಇಂತಹ ಪ್ರವೃತ್ತಿಯನ್ನ ಹೊಂದಿರ್ತಾರೆ, ಸಂಗಾತಿಯನ್ನ ಹೊಂದಲಿಕ್ಕೆ ಇಚ್ಛಿಸ್ತಾರೆ. ಇಂತಹ ಒಂದು ಸ್ತ್ರೀಯರನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ಮೇಷರಾಶಿ ಸ್ತ್ರೀಯರ ಒಂದು ಗುಣ ಸ್ವಭಾವಗಳು ಅಂದ್ರೆ ಏನು, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಇದಾಗಿರ್ತಕ್ಕಂಥದ್ದು. ಇನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಇದೇ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂತ ವಿಡಿಯೋ ಇರುತ್ತೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಸರ್ವೇ ಜನಃ ಸುಖಿನೋ ಭವಂತು.